ಹಲೋ ಸ್ನೇಹಿತರೆ, ದೊಡ್ಡಪತ್ರೆ ಮತ್ತು ಟೊಮೊಟೊ ಹಸಿರುಮೆಣಸಿನಕಾಯಿ ಚಟ್ನಿ ಮಾಡುವ ರೆಸಿಪಿ ನೋಡಿ ಹೇಗೆ ಮಾಡುವುದು ಅಂತ. ಇದು ಕೆಮ್ಮಿಗೆ, ಶೀತಕ್ಕೆ, ಆ ಕಫ ಇರೋದಕ್ಕೆ ಎಲ್ಲದಕ್ಕೂ ಒಳ್ಳೆಯದು. ಒಂದು ತಿಂಗಳಲ್ಲಿ ಒಂದು ಸರಿನಾದ್ರು ತಿಂದರೆ ತುಂಬ ಒಳ್ಳೆಯದಾಗುತ್ತೆ. ಟೊಮೊಟೊ ಕಾಯಿ ತೊಗೋಬೇಕು, ಇಲ್ಲ ಹಣ್ಣಾದರೂ ಆಗುತ್ತೆ, ಕಾಯಿ ಆದರೂ ಆಗುತ್ತೆ. ಅದ್ರ ಜೊತೆಗೆ ಒಂದೊಂದು 10 ಹಸಿರುಮೆಣಸಿನಕಾಯಿ ತೊಗೋಬೇಕು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಬೇಯಿಸ್ಕೋಬೇಕು. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಅದನ್ನು ಬೇಯೋಕೆ ಒಂದು ಸೈಡಲ್ಲಿ ಇಟ್ಬಿಟ್ಟು ನೆಕ್ಸ್ಟು ಇದು ದೊಡ್ಡ ಪಾತ್ರೆನ ತೊಳ್ಕೊಬೇಕು. ತೊಳ್ಕೊಂಡು ಸ್ವಲ್ಪ ನೀರು ಸೋರಿದ ಮೇಲೆ ಅದನ್ನು ಒಂದು ಖಾಲಿ ಕಡಾಯಿ ಇಟ್ಕೊಂಡು ಅದಕ್ಕೆ ಹಾಕ್ಕೊಂಡು ಒಂದು 5 ನಿಮಿಷ ಹಿಂಗೆ ಡ್ರೈ ರೋಸ್ಟ್ ಮಾಡಬೇಕು. ಅದು ಡ್ರೈ ರೋಸ್ಟ್ ಆದಮೇಲೆ ಅದು ತುಂಬ ಸೊಪ್ಪಿರೋದು ಸ್ವಲ್ಪ ಸೊಪ್ಪಾಗುತ್ತೆ ಮೆತ್ತಗಾಗಿ. ಅದು ಏನಿಲ್ಲ, ಇದು ಎಣ್ಣೆ ಗಿಣ್ಣೆ ಏನು ಹಾಕೋಂಗಿಲ್ಲ. ಡ್ರೈ ರೋಸ್ಟ್ ಮಾಡಿ ಅದನ್ನು ಆರಾಕ್ಬಿಡ್ಬೇಕು. ಈ ಕಡೆ ಟೊಮೊಟೊ ಬೇಯಿಸಿರ್ತೀವಲ್ಲ ಅದು ಸ್ವಲ್ಪ ಆರಬೇಕು. ಅದ ನಂತರ ಇದು ಮಸಾಲೆಗೆ ತೆಂಗಿನಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಮೆಣಸು, 2 ಸ್ಪೂನ್ ಜೀರಿಗೆ, ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು ಖಾರಕ್ಕೆ, ಮಸಾಲೆಗೆ. ಅದ್ರ ಜೊತೆಗೆ ಒಗ್ಗರಣೆಗೆ 2 ಈರುಳ್ಳಿ, ಜೀರಿಗೆ, ಇದು ಕರಿಬೇವಿನ ಸೊಪ್ಪು, ಇದು ಆಡಿಸ್ಕೊಳ್ಳೋದು. ಇದೆಲ್ಲ ಮಸಾಲೆ ಸಾಮಾನೆಲ್ಲ ಫಸ್ಟು ಆಡಿಸ್ಕೋಬೇಕು. ಇದನ್ನು ಆಡಿಸಾದ್ಮೇಲೆ ಈಗ ಹಾರಾಕ್ಬಿಟ್ಟಿದ್ವಲ್ಲ ಬೇಯಿಸಿ ಟೊಮೊಟೊ, ಹಸಿರು ಮೆಣಸು ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಈ ಕಡೆ ಆರಿರೋ ದೊಡ್ಡ ಪತ್ರೆ ಸೊಪ್ಪನ್ನು ಹಾಕ್ಕೊಂಡು ಎಲ್ಲ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ರುಬ್ಕೊಬಂದಿದ್ದೀವಿ ನುಣ್ಣಗೆ. ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಮೆತ್ತಗಾಗೋರಿಗೆ ಬೇಯಿಸ್ಕೋಬೇಕು. ಸ್ವಲ್ಪ ಮೆತ್ತಗಾಗೋರಿಗೆ ಬೇಯಿಸ್ಕೊಳ್ಳೋಗಂಡು ಹಿಂಗೆ ಕೈ ಆಡ್ಕೊಂಡು ಬೇಯಿಸ್ಕೋಬೇಕು. ನೆಕ್ಸ್ಟು ಈ ಎಲ್ಲ ಆಡಿಸಿರೋ ಮಸಾಲೆನ ಹಾಕಿ ಹಿಂಗೆ ಸ್ವಲ್ಪ 2 ಕುದಿ ಬರೋವರೆಗೆ ಬೇಯಿಸ್ಕೋಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಪುಡಿ, ಸ್ವಲ್ಪ ಅಚ್ಚ ಖಾರ ಪುಡಿ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ತಿರುಗಿಸ್ಕೊಂಡು ಒಂದು ಕುದಿ ಬರೋವರೆಗೆ ಬೇಯಿಸ್ಕೋಬೇಕು. ಆನಂತರ ಇದು ದೋಸೆ ಜೊತೆಗೆ, ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ, ಚಪಾತಿ ಜೊತೆಗೆ ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಮಾಡಿ ಟ್ರೈ ಮಾಡಿ. ನಾವು ದೋಸೆ ಜೊತೆ ಹಾಕ್ಕೊಂಡು ಟ್ರೈ ಮಾಡ್ತಾಯಿದ್ದೀವಿ. ತುಂಬ ಟೇಸ್ಟಿಯಾಗಿದೆ. ತಿಂತಾಯಿದ್ರೆ ತಿನ್ನಲೇಬೇಕು, ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನುತ್ತೆ. ಆ ಸೊಪ್ಪಿನ ಸ್ಮೆಲ್ಲು ಸಹಿತ ಇರೋದಿಲ್ಲ. ನಾವು ಡ್ರೈ ರೋಸ್ಟ್ ಮಾಡೋರು ಇದರಿಂದ